ನಮಸ್ಕಾರ. ನಾನು ನಿಮ್ಮ ಪಂಡಿತ್ ದಿನೇಶ್ ಗುರೂಜಿ. 19ನೇ ತಾರೀಕು ಉಗಾದಿ ಇರ್ತಕ್ಕಂಥದ್ದು. ಯಾವ ರಾಶಿಗೆ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ. 6:55 ನಂತರ ಪ್ರಥಮಿ ಶುರು ಆಗ್ತಕ್ಕಂಥದ್ದು. ಉಗಾದಿ ಭವಿಷ್ಯದ ವಿಚಾರದಲ್ಲಿ ಮೇಷರಾಶಿಯವ್ರಿಗೆ ಹೇಗಿದೆ 19ನೇ ತಾರೀಕಿಂದ ಮುಂದಿನ ವರ್ಷ 6 ಏಪ್ರಿಲ್ 2027ವರೆಗೂ. ಮೇಷರಾಶಿ ಅಥವಾ ಮೇಷ ಲಗ್ನದ 4ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 12ನೇ ಮನೆಯಲ್ಲಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 11ನೇ ಮನೆಯಲ್ಲಿರ್ತಕ್ಕಂಥದ್ದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಲಾಭವನ್ನು ತಂದುಕೊಡುತ್ತೆ ಈ ವರ್ಷ. 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ವ್ಯಯದಲ್ಲಿರೋದ್ರಿಂದ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಬಂಡವಾಳ ಹೂಡಬೇಡಿ. 7ನೇ ಅಧಿಪತಿಯಾಗಿರ್ತಕ್ಕಂಥ ಮತ್ತೆ ಶುಕ್ರ ವಿವಾಹ ವಿಚಾರದಲ್ಲಿ ಈ ವರ್ಷ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು. ಹೊಸ ಮದುವೆ ವಿಚಾರದಲ್ಲಿ ನಾವು ನೋಡಿದಾಗ ಸ್ವಲ್ಪ ಗೊಂದಲ ಇರತಕ್ಕಂಥದ್ದು ಮಾತುಕತೆಯಿಂದ ಬರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು, ಆದರೆ ಸ್ವಲ್ಪ ನರಗಳ ವಿಚಾರದಲ್ಲಿ ಸ್ವಲ್ಪ ಸಂಬಂಧಿತವಾಗಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರಕ್ಕೆ ಬಂದಾಗ 2ನೇ ಅಧಿಪತಿ ತಗೊಳ್ತೀವಿ, 6ನೇ ಅಧಿಪತಿ ತಗೊಳ್ತೀವಿ, 10 ಮತ್ತು 11ನೇ ಅಧಿಪತಿ ತಗೊಂಡಾಗ ಉತ್ತಮವಾಗಿರ್ತಕ್ಕಂಥ ಗ್ರಹ ಮಂಗಳ. ಯಾರು ಮೇಷ ರಾಶಿ ಅಥವಾ ಮೇಷ ಲಗ್ನ ಹುಟ್ಟಿದ್ದಾರೆ, ಈ ಉಗಾದಿ ಉತ್ತಮವಾಗಿರಬೇಕು ಅಂತಂದರೆ ಮಂಗಳವಾರ ದಿವಸ, ಉಗಾದಿಯ ನಂತರ ಮಂಗಳವಾರ ದಿವಸ 6ರಿಂದ 8 ಗಂಟೆಗೆ ಒಂದು ಕೆಂಪು ಬಣ್ಣದ ದಾರವನ್ನು ಬಲಗೈ ಕಟ್ಕೊಳ್ಳಿ. ಕೆಂಪು ಬಣ್ಣದ ದಾರವನ್ನು ಕಟ್ಕೊಳ್ಳಿ. 3 ಸುತ್ತು ಕಟ್ಕೊಂಡ್ರೆ ಸಾಕು. ತದನಂತರ ಒಂದು 2 ವಾರ 3 ವಾರ ಆದಮೇಲೆ ಅದು ಬಿಚ್ಚಬಹುದು. ಈ ಉಪಾಯವನ್ನು ಮಾಡಿ ಈ ಉಗಾದಿ ಉತ್ತಮವಾಗಿರುತ್ತೆ. ಶುಭವಾಗಲಿ. ವೃಷಭ ರಾಶಿ ಅಥವಾ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 11ನೇ ಮನೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ. 6ನೇ ಮನೆ ಆಗಿರ್ತಕ್ಕಂಥ ಶುಕ್ರ 11ನೇ ಮನೆಯಲ್ಲಿರೋದ್ರಿಂದ ವೃತ್ತಿಯಲ್ಲಿರ್ತಕ್ಕಂಥವ್ರು, ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ಉತ್ತಮವಾಗಿದೆ. 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ವರೆಗೂ ಈ ಪರಾಭವ ನಾಮ ಸಂವತ್ಸರ ಹೇಗಿರುತ್ತೆ ಅಂತ ನಾವು ಇಲ್ಲಿ ಒಂದು ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀವಿ. ಹಾಗೆ ಮದುವೆ ವಿಚಾರಕ್ಕೆ ಬಂದಾಗ, ಹಾಗೆ ಬಿಸ್ನೆಸ್ ವಿಚಾರಕ್ಕೆ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 10ನೇ ಮನೆಯಲ್ಲಿರ್ತಕ್ಕಂಥದ್ದು. 10ನೇ ಮನೆ ವಿವಾಹದಲ್ಲಿ ಅಹಂ ಘರ್ಷಣೆ ಉಂಟಾಗ್ತಕ್ಕಂಥದ್ದು. ಈಗೋ ಅಂತ ಏನು ಕರಿತೀವಿ ಅದು ಉಂಟಾಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ. ಆರೋಗ್ಯದ ವಿಚಾರದಲ್ಲಿ ತೊಗೊಂಬಂದಾಗ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆದರೆ ಲೈಫ್ ಸ್ಟೈಲ್ ಡಿಸೀಸ್ ತೋರಿಸ್ತಾ ಇದೆ. ಆಹಾರ ಪದ್ಧತಿಯಲ್ಲಿ, ತಿಂತಕ್ಕಂಥ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ತೋರಿಸ್ತಾ ಇದೆ. ಯಾರು ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ, ಅದೃಷ್ಟವನ್ನು ತೊಗೊಂಬರ್ಬೇಕು ನಾವು. ಈ ಯುಗಾದಿ ನಿಮಗೆ ಅದೃಷ್ಟವನ್ನು ತೊಗೊಂಬರ್ಬೇಕು ಅಂತಂದರೆ ಹಸಿರು ಕಲರ್ ದಾರ. ಬುಧವಾರ 6ರಿಂದ 8 ಗಂಟೆ ಒಳಗಡೆ, ಉಗಾದಿಯ ನಂತರ ಬರ್ತಕ್ಕಂಥ ಬುಧವಾರ 6ರಿಂದ 8 ಗಂಟೆ ಹಸಿರು ದಾರದ ಒಂದು ಕಲರಿನ ದಾರದ ಒಂದು 3ರಿಂದ 5 ಸುತ್ತು ಬಲಗೈಗೆ ಕಟ್ಕೊಳ್ಳಿ. ಬುಧವಾರ ಉತ್ತಮವಾಗಿರ್ತಕ್ಕಂಥ ಒಂದು ವರ್ಷ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಯಾರು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಾರೆ, 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ವರೆಗೂ ವರ್ಷ ಹೇಗಿದೆ ಅಂತ ನೋಡಿ ವರ್ಷ ಫಲವನ್ನು ಹೇಳ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು 4ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ಹತ್ತರಲ್ಲಿರೋದ್ರಿಂದ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರು ಅಂದರೆ ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ನವಮದಲ್ಲಿದೆ. ನವಮದಲ್ಲಿದ್ದಾಗ ವೃತ್ತಿಯಲ್ಲಿ ಬದಲಾವಣೆ ಇರ್ತಕ್ಕಂಥ ಕ್ಷೇತ್ರದಲ್ಲೇ ಬದಲಾವಣೆ, ಚೇಂಜ್ ಆಫ್ ಜಾಬ್ ಅಂತ ತುಂಬ ಜನ ಹೇಳ್ತಾ ಇರ್ತಕ್ಕಂಥದ್ದು. ಚೇಂಜ್ ಆಫ್ ಜಾಬ್ ಸ್ವಲ್ಪ ಬಲಯುತವಾಗಿದೆ. 7ನೇ ಅಧಿಪತಿಯಾಗಿರ್ತಕ್ಕಂಥದ್ದು ಬಿಸ್ನೆಸ್ ವಿಚಾರದಲ್ಲಿ ಬರ್ತಕ್ಕಂಥದ್ದು. 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಇರೋದು ಅಥವಾ ರಾಶಿಯಲ್ಲೇ ಇರ್ತಕ್ಕಂಥದ್ದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಒಳ್ಳೆಯ ವಿಚಾರ ಬಂದರೂ ಕೂಡ ಬಹಳಷ್ಟು ಶ್ರಮ ಹೆಚ್ಚಾಗಿರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಅಥವಾ ರಾಶಿಯಲ್ಲೇ ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ವಿವಾಹದಲ್ಲಿ ಒಂಟಿತನ ಬರ್ತಕ್ಕಂಥದ್ದು ಅಥವಾ ವಿವಾಹದ ವಿಚಾರದಲ್ಲಿ ಒಂಟಿಯ ಡಿಸಿಷನ್ ಆಗ್ತಕ್ಕಂಥದ್ದು. ಇವ್ರಿಗೆ ಸೆಟ್ ಆದರೆ ಅವ್ರಿಗೆ ಸೆಟ್ ಆಗಲ್ಲ, ಅವ್ರಿಗೆ ಸೆಟ್ ಆದರೆ ಇವ್ರಿಗೆ ಸೆಟ್ ಆಗಲ್ಲ ಅನ್ನೋ ಒಂದು ವಿಚಾರದಲ್ಲಿ ಈ ವರ್ಷ ಆಗ್ತಕ್ಕಂಥ ಸಾಧ್ಯತೆ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9 ಇರೋದ್ರಿಂದ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಅಸಿಡಿಟಿ ಪ್ರಾಬ್ಲಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಬಟ್ ಸಾಧಾರಣವಾಗಿರ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ತಗೊಂಡಾಗ ಸ್ವಲ್ಪ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದಕ್ಕೆ ಒಂದು ಪರಿಹಾರ,
ಒಂದು ಬಿಳಿಯ ದಾರ, ಬಲಗೈಗೆ ಒಂದು ಬಿಳಿಯ ದಾರ, ನೈಲಾನ್ ದಾರನೂ ಕೂಡ ಕಟ್ಕೋಬೋದು. ಒಂದು 3 ಸುತ್ತು ಅಥವಾ 5 ಸುತ್ತು ಸೋಮವಾರದ ದಿವಸ ಬೆಳಿಗ್ಗೆ 6ರಿಂದ 8 ಗಂಟೆಗೆ ಕಟ್ಕೊಂಡ್ರೆ ಉತ್ತಮವಾಗಿರ್ತಕ್ಕಂಥ ವರ್ಷ ನಿಮ್ಮದಾಗಿದೆ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ವರ್ಷ ಭವಿಷ್ಯ? 19/3/2026ರಿಂದ 6 ಏಪ್ರಿಲ್ 2027 ಪರಾಭವ ನಾಮ ಸಂವತ್ಸರ ಹೇಗಿರುತ್ತೆ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರಿಗೆ? 4ನೇ ಮನೆ ಇರ್ತಕ್ಕಂಥದ್ದು ಇಲ್ಲಿ ಶುಕ್ರ, 9ನೇ ಮನೆಯಲ್ಲಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಉನ್ನತ ವ್ಯಾಸಂಗ ಅಥವಾ ಹೈಯರ್ ಸ್ಟಡೀಸ್ ಅಂತ ನಾವೇನು ಹೇಳ್ತೀವಿ, ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಜನೆ ಅವ್ರಿಗೆ ಆಗ್ತಕ್ಕಂಥದ್ದು. 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು 12ರಲ್ಲಿರೋದ್ರಿಂದ ವೃತ್ತಿಯಲ್ಲಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಅಷ್ಟೇನು ಒಳಿತಲ್ಲ. ಕೆಲಸ ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಕೆಲಸದಲ್ಲಿ ಹಣ ಬರದೇ ಇರತಕ್ಕಂಥದ್ದು, ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ 7ನೇ ಮನೆ ನಾವು ವ್ಯಾಪಾರ ವಿಚಾರದಲ್ಲಿ ಮಾತಾಡಿದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 9ರಲ್ಲಿರೋದ್ರಿಂದ ವ್ಯಾಪಾರದಲ್ಲಿ ಅಷ್ಟು ಯಶಸ್ಸು ಕಾಣಿಸೋದಿಲ್ಲ. ಹಾಗೆ ಮದುವೆ ವಿಚಾರದಲ್ಲಿ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 9ರಲ್ಲಿ ಹಿರಿಯರಿಂದ ಮದುವೆ ವಿಚಾರದಲ್ಲಿ ಅಥವಾ ಹಿರಿಯರಿಂದ ಮದುವೆಯ ಒಂದು ಸಂಬಂಧ ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 12ರಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು, ಹಾರ್ಟಿನ ಸಮಸ್ಯೆ ಬರ್ತಕ್ಕಂಥದ್ದು, ಸ್ವಲ್ಪ ಈ ಫ್ಯಾಟಿ ಲಿವರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ರಾಶಿ ಅಥವಾ ಲಗ್ನದವ್ರಿಗೆ ಒಂದು ಪರಿಹಾರ, ಶನಿವಾರದ ದಿವಸ ಬಲಗೈಗೆ 3 ಸುತ್ತು ಅಥವಾ 5 ಸುತ್ತು ಕರಿ ದಾರವನ್ನು ಕಟ್ಕೊಳ್ಳಿ. ಉತ್ತಮವಾಗಿರ್ತಕ್ಕಂಥ ವರ್ಷ ನಿಮ್ದಾಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಸಿಂಹರಾಶಿ ಅಥವಾ ಸಿಂಹ ಲಗ್ನದವ್ರಿಗೆ ಹೇಗಿದೆ ರಾಶಿ ಫಲದಲ್ಲಿ, ಹೇಗಿದೆ ವರ್ಷ ಫಲ? 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ಕ್ಕೆ ಪರಾಭವ ನಾಮ ಸಂವತ್ಸರ ಹೇಗಿದೆ ಅಂತ ನೋಡೋಣ. ಸಿಂಹಲಗ್ನ ಸಿಂಹರಾಶಿಯವರಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 7ರಲ್ಲಿ ಕೂತಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಸಹಪಾಠಿಗಳಿಂದ ಸಹಾಯ ಅಥವಾ ಅವರ ಟೀಚರ್ಸ್ ಅಥವಾ ಅವರ ಪ್ರೊಫೆಸರ್ ಉಪಾಧ್ಯಾಯರಿಂದ ಅವರಿಗೆ ಒಳ್ಳೆಯ ಸಪೋರ್ಟ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ವೃತ್ತಿಯಿಂದ 8ನೇ ಮನೆಗೆ ಕೂತಿರೋದ್ರಿಂದ ವೃತ್ತಿಯಲ್ಲಿ ಸಮಸ್ಯೆ, ಸಹ ಉದ್ಯೋಗಿಗಳಿಂದ ಕಿರುಕುಳ, ಬಾಸಿಂದ ಕಿರುಕುಳ, ಸಮಸ್ಯೆ ಆಗ್ತಕ್ಕಂಥದ್ದು, ಕೆಲಸ ಬಿಡ್ತಕ್ಕಂಥ ಕಾಂಬಿನೇಷನ್ ಬಹುತೇಕ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ನೋಡಿದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿನೂ ಕೂಡ 8ರಲ್ಲಿ ಕೂತಿರೋದ್ರಿಂದ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ವರ್ಷವಾಗಿದೆ. ಹೆಚ್ಚಿನ ಬಂಡವಾಳ ಹೂಡದೇ ಇರತಕ್ಕಂಥದ್ದು ನೋಡಿ ಮಾಡ್ತಕ್ಕಂಥದ್ದು ಉತ್ತಮ. ವಿವಾಹದಲ್ಲಿ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥದ್ದು 8ರಲ್ಲಿದ್ದಾಗ ವಿವಾಹೇತರು ಸ್ವಲ್ಪ ಗಲಾಟೆಗೆ ಹೋಗ್ತಕ್ಕಂಥದ್ದು, ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸಪರೇಷನ್ ಆಗ್ತಕ್ಕಂಥದ್ದು, ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥದ್ದು ತುಂಬ ಬಲಯುತವಾಗಿ ಕಂಡು ಬರ್ತಾ ಇದೆ ಈ ವರ್ಷ ಭವಿಷ್ಯದಲ್ಲಿ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ, ಕೈಕಾಲು ನೋವು ಆಗ್ತಕ್ಕಂಥದ್ದು, ಸ್ವಲ್ಪ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಉಲ್ಬಣವಾಗ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಇದರಿಂದ ಸ್ವಲ್ಪ ಪಾರಾಗಕ್ಕೆ ಭಾಳ ಉತ್ತಮವಾಗಿರ್ತಕ್ಕಂಥ ಉಪಾಯ, ಈ ಒಂದು ಸಿಂಹರಾಶಿ ಅಥವಾ ಸಿಂಹ ಲಗ್ನದವರಿಗೆ ಬುಧವಾರ ದಿವಸ ಹಸಿರು ಕಲರ್ ದಾರ, ಗ್ರೀನ್ ಕಲರ್ ನೈಲಾನ್ ದಾರ ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಬಲಗೈಗೆ 3 ಸುತ್ತು ಅಥವಾ 5 ಸುತ್ತು ಬುಧವಾರ ದಿವಸ ಉಗಾದಿಯ ನಂತರ 6ರಿಂದ 8 ಗಂಟೆ ಒಳಗೆ ಧರಿಸಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ? 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027 ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಹೇಗಿದೆ ಅಂತಂದಾಗ 4ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 7ನೇ ಮನೆಯಲ್ಲಿರ್ತಕ್ಕಂಥದ್ದು, ಹೆಚ್ಚು ಜನರ ಸಂಪರ್ಕ, ಸಹಪಾಠಿಗಳಿಂದ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು, ಹೆಚ್ಚು ಧನಾರ್ಜನೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿರೋದ್ರಿಂದ ವ್ಯಾಪಾರಸ್ಥರಿಗೆ ಒಳ್ಳೆ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವಿವಾಹ ವಿಚಾರದಲ್ಲಿ ಬಂದಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 10ರಲ್ಲಿರೋದ್ರಿಂದ ಸ್ವಲ್ಪ ಅಹಂ ವಿಚಾರದಲ್ಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಘರ್ಷಣೆ ಉಂಟಾಗ್ತಕ್ಕಂಥ ತೋರಿಸ್ತಾ ಇದೆ. ಹೊಸ ಸಂಬಂಧ ಬರ್ತಕ್ಕಂಥದ್ದು, ಪ್ರತಿಷ್ಠೆಯಿಂದ ಕೂಡಿರ್ತಕ್ಕಂಥ ಒಂದು ಮಾತುಕತೆ ಅಥವಾ ಪ್ರತಿಷ್ಠೆಯಿಂದ ಸ್ವಲ್ಪ ಜಗಳಾಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 7ರಲ್ಲಿರೋದ್ರಿಂದ ಸ್ವಲ್ಪ ಕೈಕಾಲು ನೋವಾಗಿರ್ತಕ್ಕಂಥದ್ದು, ನರ್ವಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಆರ್ಥರೈಟಿಸ್ ಸಮಸ್ಯೆ ಸಣ್ಣದಾಗಿ ಬಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದು ಎಲ್ಲದರಿಂದನೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ನಿಮ್ದಾಗಬೇಕು ಅಂತಂದರೆ ಬಲಗೈಗೆ ಶುಕ್ರವಾರ ದಿವಸ
ಒಂದು ರೇಷ್ಮೆ ದಾರವನ್ನ ಕಟ್ಕೊಳ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಲಾಭ. ಈ ಪರಿಹಾರನ ಮಾಡ್ಕೊಳ್ಳಿ. ಒಳ್ಳೆಯ ಉಗಾದಿನ ಆಚರಿಸಿ. ಒಳ್ಳೆಯದಾಗಲಿ. ತುಲಾ ರಾಶಿ ಮತ್ತು ತುಲಾ ಲಗ್ನದವರಿಗೆ ವಿದ್ಯಾರ್ಥಿಗಳಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 6ರಲ್ಲಿ ಕೂತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ವಿದ್ಯೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ವೃತ್ತಿಯ ಸ್ಥಾನವನ್ನು ತೋರಿಸ್ತಾ ಇದೆ. ವೃತ್ತಿಯಾಧಿಪತಿಯಾಗಿರ್ತಕ್ಕಂಥ ಗುರು 9ನೇ ಮನೇಲಿ ನೋಡಿದಾಗ ವೃತ್ತಿಯಲ್ಲಿ ಬದಲಾವಣೆ ತೋರಿಸ್ತಾ ಇದೆ, ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ, ಸ್ವಲ್ಪ ಇಂಕ್ರಿಮೆಂಟ್ ಆಫ್ ಸ್ಯಾಲರಿಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಬಿಸ್ನೆಸ್ ವಿಚಾರದಲ್ಲಿ ಪಂಚಮದಲ್ಲಿ ಕೂತ್ಕೊಂಡು ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಹಣ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡ್ತಾ ಇದೆ. ಹಾಗೆ ಮದುವೆ ವಿಚಾರದಲ್ಲಿ ನೋಡಿದಾಗ ಪ್ರೇಮ ವಿವಾಹ ಆಗ್ತಕ್ಕಂಥ ಚಾನ್ಸಸ್ಸು ತುಲಾ ರಾಶಿ ತುಲಾ ಲಗ್ನದವ್ರಿಗೆ ಬಹುತೇಕ ಖಚಿತವಾಗಿದೆ. ಆದರೆ ಸ್ವಲ್ಪ ಘರ್ಷಣೆಯಿಂದ ಕೂಡಿರ್ತಕ್ಕಂಥದ್ದು ವಿವಾಹ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು 9ರಲ್ಲಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ. ಆದರೆ ಸ್ವಲ್ಪ ಈ ಒಂದು ಕೊಲೆಸ್ಟ್ರಾಲಿಂದನೋ ಅಥವಾ ಕೊಬ್ಬಿನ ಅಂಶದಿಂದ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ತಕ್ಕಂಥದ್ದು. ಈ ಒಂದು ರಾಶಿ ಅಥವಾ ಲಗ್ನದವ್ರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಲಹೆ, ಭಾನುವಾರ ದಿವಸ ಬೆಳಿಗ್ಗೆ 6ರಿಂದ 8 ಗಂಟೆಗೆ ಕಿತ್ತಳೆ ಹಣ್ಣು ಅಥವಾ ಕೇಸರಿ ಕಲರ್ ಅಥವಾ ಆರೆಂಜ್ ಕಲರ್ ಥ್ರೆಡ್ಡು 2ರಿಂದ 3 ಸುತ್ತು ಅಥವಾ 3ರಿಂದ 5 ಸುತ್ತು ಹಾಕ್ಕೊಳ್ಳಿ. ಒಳ್ಳೆಯ ಉಗಾದಿಯನ್ನು ಆಚರಿಸಿ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಹೇಗಿದೆ ವರ್ಷ ಭವಿಷ್ಯ? 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ವರೆಗೂ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ವಿದ್ಯಾರ್ಥಿಗಳು ಅಂದರೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 5ರಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತೋರಿಸ್ತಾ ಇದೆ. 6ನೇ ಅಧಿಪತಿಯಾಗಿರ್ತಕ್ಕಂಥದ್ದು ವೃತ್ತಿಯ ವಿಚಾರದಲ್ಲಿ ತೋರಿಸಿದಾಗ 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 4ರಲ್ಲಿರೋದ್ರಿಂದ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಆಸೆ ಆಗ್ತಕ್ಕಂಥದ್ದು, ಸ್ವಲ್ಪ ಆಫೀಸ್ಗೆ ಹೋಗೋಕ್ಕೆ ಆಲಸ್ಯ ಆಗ್ತಕ್ಕಂಥದ್ದು, ಅಥವಾ ಹೈಬ್ರಿಡಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಇಚ್ಛೆ ಭಾಳಷ್ಟು ಹೆಚ್ಚಾಗಿ ಕಂಡು ಬರ್ತಾ ಇದೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ ಪಂಚಮದಲ್ಲಿ ಕೂತ್ಕೊಂಡು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ನಷ್ಟ ಉಂಟಾಗ್ತಕ್ಕಂಥದ್ದು ಅಥವಾ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ವಿವಾಹದಲ್ಲಿ ತಗೊಂಡಾಗ 7ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 5ನೇ ಮನೇಲಿ ಕೂತಿರ್ತಕ್ಕಂಥ ಒಂದು ವಿಚಾರದಲ್ಲಿ ತಗೊಂಡಾಗ ಅಲ್ಲಿ ನಮಗೆ ಪ್ರೇಮ ವಿವಾಹವನ್ನು ಇರ್ತಕ್ಕಂಥವ್ರು ಖಂಡಿತ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದಾಗ 6ನೇ ಅಧಿಪತಿಯಾಗಿರ್ತಕ್ಕಂಥ 4ರಲ್ಲಿದ್ದಾಗ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಮು, ಅಸಿಡಿಟಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹಣಕಾಸು ವಿಚಾರದಲ್ಲಿ 2ನೇ ಅಧಿಪತಿಯಾಗಿರ್ತಕ್ಕಂಥ ಗುರು, 6ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ, ಈ ವಿಚಾರದಲ್ಲಿ ನೋಡಿದಾಗ ಮಂಗಳ ಸ್ವಲ್ಪ ಬಲವಾಗಿರೋದ್ರಿಂದ ಮಂಗಳವಾರ ದಿವಸ ಬೆಳಿಗ್ಗೆ 6ರಿಂದ 8 ಕೆಂಪು ದಾರವನ್ನು 3 ಸುತ್ತು ಅಥವಾ 5 ಸುತ್ತು ಹಾಕ್ಕೊಳ್ಳಿ. ವರ್ಷ ಭವಿಷ್ಯ ನಿಮಗೆ ಉತ್ತಮವಾಗಿರಲಿ. ಇದೇ ಉಗಾದಿ. ಒಳ್ಳೆಯದಾಗಲಿ. ಧನುರ್ ರಾಶಿ ಮತ್ತು ಧನುರ್ ಲಗ್ನದವ್ರಿಗೆ ಹೇಗಿದೆ? 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ವರೆಗೂ ಧನುರ್ ರಾಶಿ ಧನುರ್ ಲಗ್ನದವ್ರಿಗೆ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡಿದಾಗ 4ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 7ನೇ ಮನೇಲಿದ್ದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಹಾಗೆ 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇಲ್ಲಿ 4ನೇ ಮನೇಲಿರ್ತಕ್ಕಂಥದ್ದು ವೃತ್ತಿಯಲ್ಲಿ ಸ್ವಲ್ಪ ಆಲಸ್ಯ ಬರ್ತಕ್ಕಂಥದ್ದು, ಮನೆಯಿಂದನೇ ಕೆಲಸ ಮಾಡ್ತಕ್ಕಂಥದ್ದು, ವರ್ಕ್ ಫ್ರಮ್ ಹೋಮ್ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾರೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 3ರಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ಕಮಿಷನ್ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದ್ರು ಕೂಡ ಹೆಚ್ಚಿನ ಶ್ರಮ ವಹಿಸಬೇಕು ಅಂತ ಬರ್ತಾ ಇದೆ. ತುಂಬ ಎಫರ್ಟ್ ಜಾಸ್ತಿ, ಟೆನ್ಷನ್ಸ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾರೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 3ರಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿವಾಹ ವಿಚಾರದಲ್ಲಿ ಎಂಗೇಜ್ಮೆಂಟು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಂಗೇಜ್ಮೆಂಟಿಂದ ಮದುವೆಗೆ ಹೋಗಬೇಕಾದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 4ನೇ ಮನೇಲಿ ಕೂತ್ಕೊಂಡಾಗ ಸ್ವಲ್ಪ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ, ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥ ತೋರಿಸ್ತಾ ಇರೋದ್ರಿಂದ ಆಹಾರದಲ್ಲಿ ಸ್ವಲ್ಪ ಹುಷಾರಾಗಿರ್ತಕ್ಕಂಥ ಒಂದು ನೋಡ್ಕೊಳ್ತಕ್ಕಂಥದ್ದು ಇದೆ. ಹಾಗೆ ಧನುರ್ ರಾಶಿ ಧನುರ್ ಲಗ್ನದವ್ರಿಗೆ ಈ ಒಂದು ಹಣಕಾಸಿನ ವಿಚಾರದಲ್ಲಿ 2ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ, 6ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ, ಹಾಗೆ 10 ಮತ್ತು 11 ಬುಧ ಮತ್ತು ಶುಕ್ರ ಬಂದಿರೋದ್ರಿಂದ ಬಲಗೈಗೆ ಶುಕ್ರವಾರ ದಿವಸ 6ರಿಂದ 8 ಯಾವುದಾದ್ರು ಒಂದು ಬಿಳಿ ರೇಷ್ಮೆ ದಾರವನ್ನು 3 ಸುತ್ತು ಅಥವಾ 5 ಸುತ್ತು ಅಥವಾ ನೈಲಾನ್ ದಾರವನ್ನು ಕೂಡ ಧರಿಸ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಿಮ್ದಾಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಮಕರ ರಾಶಿ ಮಕರ ಲಗ್ನದವ್ರಿಗೆ ವರ್ಷ ಭವಿಷ್ಯ ಹೇಗಿದೆ? 19 ಮಾರ್ಚ್ 2026 ಇಂದ 6 ಏಪ್ರಿಲ್ 2027ವರೆಗೂ ಮಕರ ರಾಶಿ ಮಕರ ಲಗ್ನದವರಿಗೆ ಹೇಗಿದೆ ನೋಡೋಣ ಅಂದಾಗ
4ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 2ನೇ ಮನೇಲಿ ಕೂತಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. 6ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 2ರಲ್ಲಿ ಕೂತಿರೋದ್ರಿಂದ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಹಣ, ಹೆಚ್ಚು ಹಣಕಾಸು ಬರ್ತಕ್ಕಂಥದ್ದು, ಇಂಕ್ರಿಮೆಂಟ್ ಸ್ಯಾಲರಿ ಇಂಕ್ರಿಮೆಂಟ್ ಆಗ್ತಕ್ಕಂಥದ್ದು ಉತ್ತಮವಾಗಿದೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಬಿಸ್ನೆಸ್ ವಿಚಾರದಲ್ಲಿ 3ನೇ ಮನೇಲಿ ಕೂತ್ಕೊಂಡು ಸ್ವಲ್ಪ ಆಲಸ್ಯವನ್ನು ತರ್ತಕ್ಕಂಥದ್ದು, ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು ಅಂತ ಬರ್ತಕ್ಕಂಥದ್ದು. ಎಫರ್ಟ್ ಜಾಸ್ತಿ ಆದಾಗ ನಿಮಗೆ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ತೋರಿಸ್ತಾ ಇದೆ. ಹಾಗೆ ಮದುವೆ ವಿಚಾರದಲ್ಲಿ ಬಂದಾಗ ಅದೇ ಚಂದ್ರ ಸ್ವಲ್ಪ ಮಾತುಕತೆಯಿಂದ ಮುಂದುವರೆದು ಎಂಗೇಜ್ಮೆಂಟ್ ಆಗ್ತಕ್ಕಂಥದ್ದು ಸ್ವಲ್ಪ ಬಹುತೇಕ ಖಚಿತವಾಗಿ ಈ ವರ್ಷ ತೋರಿಸ್ತಾ ಇದೆ. 6ನೇ ಅಧಿಪತಿಯಾಗಿರ್ತಕ್ಕಂಥ ರೋಗಾಧಿಪತಿಯಾಗಿರ್ತಕ್ಕಂಥ ಬುಧ 2ರಲ್ಲಿರೋದ್ರಿಂದ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಹಾಗೆ ನರ್ವಸ್ಸಿಂದ ಸ್ವಲ್ಪ ಬ್ರೈನಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಎಲ್ಲ ವಿಚಾರಕ್ಕೂ ಕೂಡ 2ನೇ ಅಧಿಪತಿ ವೃತ್ತಿಯ ಮನೆಯಲ್ಲಿ ಇರ್ತಕ್ಕಂಥ ಶನಿ, 6ನೇ ಮನೆಗೆ ಇರ್ತಕ್ಕಂಥ ಬುಧ, ಹಾಗೆ ಅಲ್ಲಿಂದ ಬರ್ತಕ್ಕಂಥ 9ನೇ ಮನೆ ಮತ್ತು 10ನೇ ಮನೆಯಲ್ಲಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಮಕರ ರಾಶಿ ಮಕರ ಲಗ್ನದವರು ಒಂದು ಕೆಂಪು ಬಣ್ಣದ ದಾರವನ್ನು ಮಂಗಳವಾರ ಬೆಳಿಗ್ಗೆ 6ರಿಂದ 8 ಗಂಟೆ ಒಳಗಡೆ ಹಾಕೊಳ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ. ಒಳ್ಳೆಯದಾಗಲಿ ಈ ಯುಗಾದಿ ನಿಮಗೆ. ಕುಂಭ ಲಗ್ನ ಕುಂಭ ರಾಶಿಯವರಿಗೆ ಹೇಗಿದೆ ವರ್ಷ ಭವಿಷ್ಯ ಅಂತ ನೋಡೋಣ. 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ವರೆಗೂ ಕುಂಭರಾಶಿ ಕುಂಭ ಲಗ್ನದವರಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 2ನೇ ಮನೇಲಿರ್ತಕ್ಕಂಥದ್ದು ಈ ಒಂದು ಎಜುಕೇಷನಲ್ಲಿ, ಅಂದರೆ ಯಾರು ಶಿಕ್ಷಣದಲ್ಲಿರ್ತಕ್ಕಂಥವರು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಎದುರು ನೋಡ್ಬೋದು. 6ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 2ನೇ ಮನೇಲಿರ್ತಕ್ಕಂಥದ್ದು ವೃತ್ತಿಯಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ಕುಂಭರಾಶಿಯವರಿಗೆ ಪಡಿತಾರೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 2ನೇ ಮನೇಲಿ ಕೂತಿರೋದ್ರಿಂದ ಬಿಸ್ನೆಸ್ ಅವರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಹಾಗೆ ಮದುವೆ ವಿಚಾರದಲ್ಲಿ ಬಂದಾಗ ಅದೇ ಸೂರ್ಯ ಉತ್ತಮ ಸಂಬಂಧ ಕೊಡ್ತಕ್ಕಂಥದ್ದು, ವಿವಾಹ ಆಗ್ತಕ್ಕಂಥದ್ದು ಈ ವರ್ಷ ಬಹುತೇಕ ಖಚಿತವಾಗಿ ಕುಂಭರಾಶಿ ಕುಂಭ ಲಗ್ನದವರು ಕೊಡ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ 2 ಸ್ವಲ್ಪ ಶೀತದ ವಿಚಾರ, ಸ್ವಲ್ಪ ಮಟ್ಟಿಗೆ ತಲೆನೋವು ಬರ್ತಕ್ಕಂಥದ್ದು, ಸ್ವಲ್ಪ ಯಾರಿಗಾರು ಆಸ್ಥಮ್ಯಾಟಿಕ್ ಕಂಡೀಷನ್ ಸ್ವಲ್ಪ ಉಲ್ಬಣ ಆಗ್ತಕ್ಕಂಥದ್ದು, ಪ್ಲಸ್ ಲೈಫ್ ಸ್ಟೈಲ್ ಡಿಸೀಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾರು ಕುಂಭರಾಶಿ ಕುಂಭಲಗ್ನ ಈ ಹಣಕಾಸು ವಿಚಾರದಲ್ಲಿ 2ನೇ ಅಧಿಪತಿಯಾಗಿರ್ತಕ್ಕಂಥ ಗುರು, 6ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ, ಹಾಗೆ ಅನೇಕ ಕಾಂಬಿನೇಷನ್ 10 ಮತ್ತು 11 ಕಾಂಬಿನೇಷನ್ ನೋಡಿದಾಗ ಇಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಒಂದು ಬಿಳಿ ದಾರವನ್ನು ಬಲಗೈಗೆ ಕಟ್ಕೊಳ್ತಕ್ಕಂಥದ್ದು ಶುಕ್ರವಾರ ದಿವಸ. ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ನಿಮ್ದು ಹಾಕಿಸ್ಕೊಳ್ಳಿ. ಈ ಒಂದು ಉಗಾದಿ ಒಳ್ಳೆಯದಾಗಲಿ ನಿಮಗೆ. ಉಗಾದಿ ಭವಿಷ್ಯ ಮೀನರಾಶಿ ಮೀನ ಲಗ್ನದವ್ರು ಹೇಗಿದೆ ನೋಡೋಣ. 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ವರೆಗೂ ಮೀನರಾಶಿ ಮೀನ ಲಗ್ನದವರಿಗೆ 4ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 12ನೇ ಮನೇಲಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಇಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಲಗ್ನದಲ್ಲೇ ಇರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಕೆಲಸದ ಮತ್ತು ಹೆಚ್ಚಿನ ಒತ್ತಡಗಳು ಕಂಡು ಬರ್ತಾ ಇದೆ. 7ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 12ರಲ್ಲಿರೋದ್ರಿಂದ ಈ ಒಂದು ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದತಕ್ಕಂಥದ್ದು ತೋರಿಸ್ತಾ ಇದೆ, ನಷ್ಟದ ಕಾಂಬಿನೇಷನ್ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ಹಣ ಹೂಡ್ತಕ್ಕಂಥದ್ದು ಸ್ವಲ್ಪ ನೋಡಿಕೊಂಡು ಮಾಡಿ. ಹಾಗೆ 7ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ ವಿವಾಹ ವಿಚಾರದಲ್ಲಿ ಸ್ವಲ್ಪ ರೀತಿ ಮದುವೆ ಆಗದೇ ಇರೋಕ್ಕೆ ಸ್ವಲ್ಪ ವಿಚ್ಛೇದನೆ ಆಗ್ತಕ್ಕಂಥದ್ದು ಅಥವಾ ಸಪರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ 6ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಹೀಟಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಅಸಿಡಿಟಿ ಆಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಆಗಾಗ್ಗೆ ಜ್ವರ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಹಣಕಾಸು ವಿಚಾರದಲ್ಲಿ 2ನೇ ಅಧಿಪತಿಯಾಗಿರ್ತಕ್ಕಂಥ ಮಂಗಳ, 6ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ, 10ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಮತ್ತು 10, 11, 12 ಆಗಿರ್ತಕ್ಕಂಥ ಶನಿ ಇದರಲ್ಲಿ ಬಲಿಯುತವಾಗಿರ್ತಕ್ಕಂಥ ಒಂದು ವಿಚಾರ ನೋಡಿದಾಗ ಶನಿವಾರದ ದಿವಸ 6ರಿಂದ 8 2 ಸುತ್ತು ಅಥವಾ 3 ಸುತ್ತು ಅಥವಾ 5 ಸುತ್ತು ಕಪ್ಪು ದಾರವನ್ನು ಧರಿಸಿ ಈ ಒಂದು ವರ್ಷ ಭವಿಷ್ಯದಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ ಎಲ್ಲರಿಗೂ.